ಇವಳೆ ಜಯಮ್ಮ ಜಯಮ್ಮ ಏನ್ ಮಾಡ್ತಿದ್ದೆ ಅಲ್ಲಿ? ಅದ್ ಏನ್ ಮಾಡೋದ್ ಇವಳನ್ನ? ಒಂದ್ ಗಳಿಗೆ ಅಂತ ಬಂದ್ಲಿರಲ್ಲ. ಅದ್ ಯೋಸ್ ಬಡ್ಕೊಂಡ್ರು ಹೂ ಅಂತಾಳೆ ನೋಡವಳು. ಇಷ್ಟೊತ್ತಾದ್ರುವೆ ಅದ್ ಎತ್ಲಾ ಓದ್ಲು ಅಂತ ನೋಡೋಣಪ್ಪ ಇವಳನ್ನ. ಅದ್ ಯಾರ ಮಂತ ಹೋಗಿ ಅದ್ ಎಲ್ ಮಾತಿಗೆ ಮಾತು ಮಾತು ಅಂತ ಮಾತಿ ಕೂತ್ಕೊಂತಾಳಲ್ಲ ಇವಳು. ಹಿಂಗಾದ್ರೆ ಬಾರಿ ಕಷ್ಟ ಆಗಿ ಹೋಗ್ಬಿಡ್ತು ಗಣಪ ಅತ್ತಾಗಿ. ಇವಳ್ತ ನನಗೂ ಬೆಂದತ್ತಾಗಿ ಜೀವನ ಜಿಗುಪ್ಸ ಬಂದ್ಬಿಟ್ಟೈತಿ. ಅಷ್ಟೊಂದು ಅಯ್ಯೋ ಅನ್ಸ್ಬಿಟ್ಟಾಳತ್ತಾಗಿ. ಥೋ ಹೋಗತ್ತ ಇವಳು ಮನೆ ಕಾದು ಹೋಗತ್ತಾಗಿ. ಇವಳೆ ಜಯಮ್ಮ, ಎಷ್ಟೊತ್ತಿಂದ ಕೂಗ್ತಿದ್ದೀನಿ ನಿಂಗೆ? ಯಾಕೆ ಕಿವಿ ಕೇಳ್ತಿಲ್ವೇನೆ? ಅಯ್ಯೋ ತಡಿಯಜ ಬಂದೆ. ಅದ್ ಯಾಕಂಗ್ ಬಡ್ಕಂತಿದ್ಯಾ? ಬರೋವರ್ಗು ಒಂಚೂರು ಸಮಾಧಾನ ತಗ. ಓಹೋ, ಎಷ್ಟೊತ್ತಿಂದಾನೆ ಕೂಗ್ತಿರೋದು ನಿನ್ನವ? ಆ ಆ ಬಾಯಿ ಬಿಡಕ್ ಏನಾಯ್ತಿ? ಬಾಯಿಲಿ ಏನ್ ಇಟ್ಕೊಂಡ್ಯಾ? ಅಯ್ಯೋ ಇಲ್ಲಿ ಬಟ್ಟೆ ಒಣಗ್ತಿದೀನಿ ಅಂತ ತಡಿಯಜ ಬಂದೆ. ಆ ಹುಡುಗಿನೂ ಬಟ್ಟೆ ಗಿಟ್ಟೆ ಎಲ್ಲ ತೊಳ್ಕೊಂಡ್ ಕುಂತಿದ್ಲು ಬೆಳಬೆಳಿಗ್ಗೆನೆ. ನೆನ್ನೆ ನೋಡಿ ಮಳೆ ಬಂತು ಅಂತ ಹೇಳಿ ಮತ್ತಿವತ್ ಮಧ್ಯಾಹ್ನ ಗಿಡದಿಂದ ಮಳೆ ಗಿಡ ಇಟ್ಕೊಂಡ್ಬಿಟ್ಟದು ಕಾಣತ್ತೆ ಅಂತ ಬೆಳಬೆಳಿಗ್ಗೆ ಬಟ್ಟೆ ತೊಳ್ಕೊಂಡ್ ಕುಂತಾಳೆ ಹುಡುಗಿ. ನೋಡಿ ಬಟ್ಟೆ ಒಣಗ್ತಿದೀನಿ. ಅದ್ ಏನ್ ಬಡ್ಕೊಂಡ್ ಎಳಿತಿದ್ದೆ ಇತ್ತಲ್ಲಿ. ಸರಿ ಸರಿ ಆಯ್ತಕ್ಕಂಬ ಬಾರ ಇಲ್ಲಿ. ಒಂದ್ 2 ನಿಮಿಷ ಬಂದೋಗ್ ಬಾರ ಇಲ್ಲಿ. ಈ ಒಜ್ಜೊಂದು ಒಳ್ಳೆ ರಾಮಾಯಣ ಆಗ್ಬಿಡ್ತಲ್ಲ. ಬಟ್ಟೆ ಒಣಗ್ತಿದೀನಿ ಅಂದ್ರೆ ಬಂದಕ್ಕಂತ ತಡಿಯಜ. ಬಂದೆ ತಡಿ. ಅದೇನ್ ಹೇಳಜ? ಅದ್ ಯಾಕಂಗ್ ಬಡ್ಕಂತಿರ್ತೀಯ? ಏನು ಕೆಲಸ ಮಾಡಕ್ಕೂ ಬಿಡಲ್ಲ, ಏನಿಲ್ಲ. ಒಂದ್ ಗಳಿಗೆ ಏನು ಕಾಣ್ದ ಹೋದ್ರೆ ಹಂಗೆ ಕೂಗಾಡಿ ಎಳಿತಪ್ಪ ಮನೆ ತುಂಬವ. ಯಾಕೆ ಏನಾಯ್ತು ನಿನಗೆ? ಹಂಗ್ ಬಡ್ಕಂತಿದ್ಯಲ್ಲ. ಅಯ್ಯೋ ಏನಿಲ್ಲ ಕಣಿ, ಅದು ಹಸ ಮಾರಾಕಿದ್ದಲ್ಲ, ಗೌಡ್ರಿಗೆ ಹೇಳಿದ್ದೆ. ಎಲ್ಲಾರ ಒಂದು ಒಳ್ಳೆ ಹಸ ಇದ್ರೆ ನೋಡಿ ಗೌಡ್ರೆ, ಹೋಗಿ ಹಿಡ್ಕೊಂಬರೋಣ ತಗಿ ಅಂತ ಹೇಳಿದ್ದೆ. ಅದಕ್ಕೆ ಅಲ್ಲೊಂದ್ ಐತೆ ಪಕ್ಕದಲ್ಲಿ, ಇಲ್ಲೇ ಕೃಷ್ಣಾಪುರದಲ್ಲಿ ಐತಂತೆ. ಹೋಗಿ ತಗೊಂಬರೋಣ ಅಂತ ಹೊಟ್ಟಿದ್ದು ಕಣಿ. ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಕೂಗ್ತಾ ಇದ್ನಿ. ಎಲ್ಲಿ ಕೃಷ್ಣಾಪುರದಲ್ಲ? ಅಲ್ಲೆಲ್ಲ ಬೇಡ ಕಣಜ. ಆ ದಲ್ಲಾಳಿಗಳು ಅವ್ರು ಇವರೆಲ್ಲ ಹಿಡ್ಕೊಂಡ್ ಬಂದಿರ್ತಾರೆ. ಆಮೇಲೆ ಒಳ್ಳೊಳ್ಳೆ ಹಸ್ಗಳು ಇರಲ್ಲ, ಅವೆಲ್ಲ ಬೇಡ. ಅಲ್ಲಿ ಸುಮ್ನಿರು. ಇಲ್ಲೆಲ್ಲಾರು ಇಲ್ಲೇ ನಮ್ ರೈತರುಗಳ ಹತ್ರನೇ ಅವರೇ ಮೇಯಿಸಿ ಸಾಕಿರ್ತಾರಲ್ಲ ಅಂತ ಯಾವ್ದಾರ ನೋಡುವಂತೆ. ಹಂಗಲ್ಲ ಕಣೆ, ಗೌಡ್ರು ಹೇಳಿದಾರೆ. ಗೌಡ್ರದ್ದು ನೆಂಟ್ರದೆ ಅಂತ ಕಣೆ, ಅದು ಮನೇಲಿ ಸಾಕಿರೋದೆ ಅಂತೆ. ನಾವೇನ್ ದಲಾಳಿಗಳ ಹತ್ರ ಹೋಗ್ತಿಲ್ಲ, ಮನೇಲಿ ಸಾಕಿರೋದೆ. ಬಾರಜ ಐತೆ ನೋಡ್ಕೊಂಬರೋಣ ಆದ್ರು ಗೌಡ್ರು. ಅದಕ್ಕೆ ಹೋಗ್ತಾ ಇದೀನಿ ಕಣೆ, ಹೋಗ್ಬರ್ಲಾ? ಯಾವ್ದಕ್ಕೂ ಒಂಚೂರು ಜೋಪಾನಾಗ ಹೋಗ್ಬಾರಪ್ಪ. ದುಡ್ಡೇನ್ ಈಗ್ಲೇ ತಗೊಂಡೋಗ್ತಿಲ್ಲ, ಹಸಗಿಸ ಹಿಡ್ಕೊಂಡ್ ಬರ್ಬೇಕಾದ್ರೆ ತಗೊಂಡೋಗ್ತೀಯ. ದುಡ್ಡೇನಾರ ಕೊಟ್ ಕಳ್ಸ ಈಗ್ಲೇ. ಇಲ್ಲ ಕಣೆ, ಗೌಡ್ರು ಹೇಳಿದಾರೆ ವ್ಯಾಪಾರ ಮಾಡ್ಕೊಂಡ್ ಬರೋಣ, ಆಮೇಲೆ ತೀರಾ ಸಂಜೆ ಕಡೆಯಿಂದ ಹೋಗಿ ಹಸ ಹಾಕೊಂಬಂದ್ರ ಆಗತ್ತೆ. ಬಾರಜ ಫಸ್ಟ್ ನಿಂಗೆ ಹಸ ಇಷ್ಟ ಆದ್ರೆ ವ್ಯಾಪಾರ ಮಾಡ್ಕೊಂಡು ಒಂದ್ 500-1000 ಅಡ್ವಾನ್ಸ್ ಕೊಟ್ಟು ಬರೋಣ. ಆಮೇಲೆ ತೀರಾ ಹೋಗಿ ದುಡ್ಡು ಕೊಟ್ಬಿಟ್ಟು ಹಿಡ್ಕೊಂಡ್ ಬರೋಣ ಅಂತ ಹೇಳಿದಾರೆ. ದುಡ್ಡೇನ್ ಬ್ಯಾಡ ಈಗ, ಹೋಗ್ ಬರ್ತೀನಿ ತಗ. ಹಂಗೆ ಹೋಗಿ ನೋಡ್ಕೊಂಡು ಬರ್ತೀನಿ. ನೋಡಿ, ಹಸ ಒರಿಯೋದು ಪೊರಿಯೋದು ಮಕ್ಳೆಲ್ಲ ಹಿಡಿಬೇಕು. ನಮ್ ಪಾಪರೆಲ್ಲ ಹೆಂಗಸ್ರು ಮಕ್ಳು ಹಿಡಿಯೋದು ಅವೆಲ್ಲ ನೋಡಿ ಮಾಡಿ ತಾಂಬರಜ. ಒಳ್ಳೆ ಹಸ ನೋಡು. 1-2 ದಿನ ಲೇಟ್ ಆಗಿರ್ತೀರ, ಇನ್ನೊಂದ್ 2 ದಿನ. ಸರಿ ಆಯ್ತು ಕಂತಾಳೆ, ನನಗ್ ಗೊತ್ತಿಲ್ವಾ? ಅಯ್ಯೋ ಈ ಹಸಿನಲ್ಲಿ ಬಾರಿ ಮೋಸ ಮಾಡಿಬಿಡ್ತಾರ ಕಣಜ. ಅದಕ್ಕೆ ಹೇಳ್ತಿರೋದು, ಒಳ್ಳೆ ಹಸ ನೋಡಿ ಬಾನಿಗಿನಿ ತಿನ್ನುತ್ತಾ, ಮೇವು ಎಲ್ಲ ನೀಟಾಗಿ ತಿನ್ನುತ್ತಾ, ಏನು ಎಂತ ಅಂತ ಎಲ್ಲ ನೋಡಿ ಒದಿಯೋದು ಪೈದಿದ್ದು. ಆಮೇಲೆ ಈ ಮಕ್ಳು ಮರಿ ಹತ್ರಕ್ ಹೋದಾಗ ಆಯಪ್ ಬರೋದು ಹಂಗೆಲ್ಲ ಇರ್ತವೆ. ನೋಡಿ ಒಂದು ಒಳ್ಳೆ ಹಸನ ತಾಂಬ. 1-2 ದಿನ ಲೇಟ್ ಆದ್ರೂ ಪರವಾಗಿಲ್ಲ. ಆಮೇಲೆ ಕರಗಿರ ಲೇಟ್ ಆಗಿ ಹಾಕಂತ ತಗೊಂಡ್ಬಿಟ್ಟಿ ಕಣಜ. ಇನ್ನೇ ಒಂದ್ 15 ದಿನ 20 ದಿನ 1 ತಿಂಗಳತಿ ಕರ ಹಾಕ್ಬೇಕು ಅಂತ ಹಸ. ಒಳ್ಳೆ ಹಸ ಇದ್ರೆ ತಾಂಬ, ಇಲ್ಲ ಅಂದ್ರೆ ಬೇಡ. ಈ ದಿನ ಹಸ ಆದ್ರೂ ಆಗುತ್ತೆ. ಇದು ಒಂದು ವಾರ 10 ದಿನ ಹಂಗ ಆಗಿರ್ತಾವಲ್ಲ ಅಂತ ಹಸ್ಕೊಂಡಿದ್ರು ಪರವಾಗಿಲ್ಲ. ಆಮೇಲೆ ಇಲ್ಲಿ ಬಂದು ಯಾರು ಅದು ಕರ ಹಾಕೋವರೆಗೂ ಕಾಯ್ಕೊಂಡ್ ಕುತ್ಕೊಂಡ್ರು ದುಡ್ಡು ಕೊಟ್ಬಿಟ್ಟು. ಅದಕ್ಕೆ ಹೇಳ್ತಿರೋದು. ಸರಿ ಸರಿ ಆಯ್ತು ಕಂತಾಳೆ, ನನಗ್ ಗೊತ್ತಿಲ್ವೇ. ನೋಡೋಣ, ಅದ್ಯಾವ್ದೋ ತುಂಬಗಬ್ಬದ್ದು ಇನ್ನೊಂದು ವಾರ 10 ದಿನದಲ್ಲಿ ಕರ ಹಾಕತ್ತೆ ಕಣಜ ಅಂತಿದ್ರು ಗೌಡ್ರು. ನೋಡೋಣ ತಗ, ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ ನೋಡೋಣ. ಮತ್ತೆ ಗೌಡ್ರು ಬಂದೇ ಇಲ್ಲ. ಗೌಡ್ರು ಇಲ್ಲಿಗೆ ಅಲ್ಲಿ ಬರ್ತಾರೆ. ಅಲ್ಲಿ ಆ ಹುಡುಗ ಶಿವಪ್ಪನ ಅಂಗಡಿ ತವ, ಅಲ್ಲೇ ಹೋಟ್ಲು ತಗ ಕುಂತಿರ್ತೀನಿ, ಬಾರಾಜ ಅಲ್ಲಿಗೆ ಅಂದ್ರು. ಬಿರ್ನೆ ಹೋಗಿ ನೋಡ್ಕೊಂಡ್ ಬರ್ತೀನಿ ತಗ ನಾನುವೆ. ಹಂಗೆ ಒಂಚೂರು ಈ ಎಮ್ಮೆ ಗಿಮ್ಮೆ ಎಲ್ಲ ಕಟ್ಬಿಟ್ಟು ನೆಳ್ಳಲ್ಲಿ ಒಂಚೂರು ಮೇವ್ಗಿವ್ ಹಾಕಿ ನೀರ್ಗೀರ್ ತೋರಿಸ್ತೀರಿ, ಬರ್ತೀನಿ ನಾನು ಅಷ್ಟೊತ್ತಿಗೆ. ಆಮೇಲೆ ತೀರ ಬಂದು ತೋಟದ ಕಡೆಗೆ ಹಿಡ್ಕೊಂಡು ಹೋಗ್ತೀನಿ, ಒಂದ್ ಗಳಿಗೆ ಬಾಯಾರ್ಸ್ಕೊಂಡ್ ಬರ್ತೀನಿ. ಈ ಮಳೆ ಹೊಡೆದಿರೋದಕ್ಕೂ ಅದಕ್ಕೂ ತ್ಯಾವಾದಂಗ ಆಯ್ತೆ ಕಣೆ. ಇಷ್ಟೊತ್ತಿಗೆ ಎಲ್ಲಿ ತಗೊಂಡೋಗಿ ಕಟ್ಟಕ್ ಹೋಗೋಣ ಅಂತ ಹೇಳಿ ಸುಮ್ನಾದೆ. ಇಲ್ಲಾಂದ್ರೆ ಎಮ್ಮೆ ತಗೊಂಡೋಗಿ ಗೂಟ ಒಯ್ದು ಬತ್ತಿದ್ದತ್ತ ಇತ್ತು ಆಡುತ್ತವ. ಏನು ಬೇಡಕಂಬಿಡಜ. ಇಲ್ಲ ಒಂಚೂರು ಮಂತವ್ರೆ ಒಳ್ಳೇದ್ ಹಾಕಿರ್ತೀನಿ. ಒಳ್ಳೇದ್ ಹಾಕ್ಬಿಟ್ಟು ನೀರ್ಗೀರ್ ತೋರ್ಸಿರ್ತೀನಿ. ಬಾವು ನಿಧಾನಕ್ಕೆ ನೋಡಿ. ಆಮೇಲೆ ನೀನ್ ಗಾಬರಿ ಬಿದ್ದರಂಗಾಡಿ ಎಂತಂತದ ಹಸ್ಗಳು ಹಿಡ್ಕೊಂಡ್ ಬರ್ಬೇಡ. ಒಂದ್ ಒಳ್ಳೆ ಹಸು ಹಿಡ್ಕೊಂಬ ನೋಡಿ.
ಒಂದ್ 5,000 ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ. ಒಂದ್ ಒಳ್ಳೆ ಹಸು ಹಿಡ್ಕೊಂಬ. ಹೂ ಕಣಿ, ಗೌಡ್ರು ಹೇಳಿದಾರೆ ಒಂದ್ 10-12 ಲೀಟರ್ ಕೊಡುತ್ತೆ ಕಣಜ. ಅದು ಒಳ್ಳೆ ಹಸುವೆಯ. ಅವ್ರಿಗೆ ಏನೋ ಒಂಚೂರು ಅರ್ಜೆಂಟ್ ಇತ್ತಂತೆ, ಅದು ಯಾರಿಗೋ ಒಂಚೂರು ದುಡ್ಡು ಕೊಡಕ್ಕಿತ್ತಂತೆ, ಅದಕ್ಕೆ ಮಾರ್ತಿದ್ದಾರೆ ಅಂತ ಹೇಳಿದಾರೆ. ನೋಡಿ ಆಯ್ತು ಹೋಗಿ ನೋಡಿ ಹೆಚ್ಚು ಕಡಿಮೆ ಆದ್ರೆ ತಗಿ ತಗೊಂಬತ್ತೀನಿ. ಎತ್ಲಾಗ ಹೋದ್ನಿ ಈ ಪಾಪ ಎಲ್ಲೂ ಕಾಣ್ತಿಲ್ವಲ್ಲ, ಎತ್ಲಾಗ ಹೋದ? ಅಯ್ಯೋ, ಹುಡುಗನ್ ಜೊತೆ ಅಲ್ಲೆಲ್ಲ ಸ್ಕೂಲ್ ಮಂತಲ್ಲ ಎಲ್ಲಾರು ಆಟ ಆಡ್ತಿರ್ಬೇಕು. ಸರಿ ಸರಿ, ನೀನ್ ಜೋಪಾನ ಹೋಗು. ಮಗ ಶಿವಪ್ಪ, ಏನ್ ಮಾಡ್ತಿದ್ವಿ ಅಲ್ಲಿ? ಗೌಡ್ರು ಬರ್ಲಿಲ್ವೇನೋ ಅಂಗಡಿ ಕಡೆಗೆ? ಓ ದೊಡ್ಡಜ್ಜ, ಏನ್ ಸಮಾಚಾರ? ಹಿಂಗ್ ಗೌಡ್ರು ನೋಡಿಕೊಂಡ್ ಬಂದ್ಬಿಟ್ಟಿದ್ಯಾ? ಯಾಕೆ, ಏನ್ ಸಮಾಚಾರ? ಎಕಡೆ ಕೊಲ್ಟಿದ್ರಿ? ಅಯ್ಯೋ, ಎಲ್ಲಿಗೆ ಹೋಗ ಮಗ, ಹಸ ಮಾರಾಕಿದ್ನಲ್ಲ ನಂದು, ಅದಕ್ಕೆ ಗೌಡ್ರಿಗೆ ಹೇಳಿದ್ದೆ ಒಳ್ಳೆ ಒಂದ್ ಹಸ ಇದ್ರೆ ನೋಡಿ ಗೌಡ್ರೆ, ಅಲ್ಲೆಲ್ಲರ ಮನೆ ಹಸು ಆಗ್ಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿ ಹಾಲು ಕೊಡ್ಬೇಕು ಅಂತ ಹಸ ಇದ್ರೆ ನೋಡಿ ಅಂದಿದ್ರೆ, ಅದಕ್ಕೆ ಅಲ್ಲಿ ಕೃಷ್ಣಾಪುರದಲ್ಲಿ ಐತಕ್ಕಂತ ಕಣ, ಒಳ್ಳೆ ಹಸು ಐತಂತೆ. ಅದಕ್ಕೆ ಹೋಗಿ ತಾಂಬರನ ಅಂತಿದ್ರು ಗೌಡ್ರು. ನೋಡ್ಕೊಂಬರನ ಬಾರಾಜ, ಅಲ್ಲಿ ಹುಡ್ಗನ ಅಂಗಡಿ ತವಿರ್ತೀನಿ ಅಂದಿದ್ರು. ಅದಕ್ಕೆ ಬಂದೆ ಕಣು. ನೋಡಿರಿ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಗೌಡ್ರು ಇನ್ನು ಅಂಗಡಿ ಕಡೆಗೆ. ಓಹೋ, ಹಂಗಾರೆ ಹಸ ನೋಡಕ್ ಹೊಲ್ಟಿದ್ದೀರಾ ಅಂದ್ರಿ ಗೌಡ್ರು ನೀವು? ಸರಿ ಸರಿ ಕಣಜ, ಒಳ್ಳೇದಾಲಿ. ಹೆಂಗ ಒಳ್ಳೆ ಹಸುವೆ ನೋಡ್ಕೊಂಡ್ ತಾಂಬ. ಇನ್ನೇಮ್ ಬತ್ತಾರ ತಡಿ ಗೌಡ್ರು, ಇನ್ನೇಮ್ ಬರ್ಬೋದು. ಟೀಗಿ ಕೊಡೋಣ ಅಜ್ಜ, ಟೀಗಿ ಕುಡಿತೀಯ? ಬ್ಯಾಡಕ್ಕ ಮಗ, ಈಗಿನ್ನು ಕುಡ್ದೆ ಹೋಯ್ದಲ್ಲ, ಇಲ್ಲೇ ಅಂಗಡಿ ತವ ಹಾಲು ಹಾಕ್ಬಿಟ್ಟು. ಬ್ಯಾಡ ಕಣ ಈಗೇನು, ನೋಡಂತೇಳಿ ಗೌಡ್ರು ಬರ್ಲಿ. ಗೌಡ್ರು ಏನಾರ ಕುಡಿಯೋಣ ಗಿಡಿಯೋಣ ಅಂದ್ರೆ ಕುಡಿದ್ರ ಆಗುತ್ತೆ. ಓ ಅಜ್ಜ, ಅಲ್ಲ ಬಂದೆ ನಿಂತ್ಕೊಂಡ್ಬಿಟ್ಟಿದ್ಯಾ? ನಾವ್ ಒಂಚೂರು ಒತ್ತಾಗ್ಬಿಡ್ತು, ಹೋಗಿ ಮಂತವ ಕೈಕಾಲ್ ಮಕ್ಕೆಲ್ಲ ತೊಳ್ಕೊಂಡು ಬರೋದ್ರಲ್ಲಿ ಒತ್ತಾಗ್ಬಿಡ್ತು. ಸರಿ ನಡಿ ಹೋಗೋಣ. ಹೋಗ್ಬಿಟ್ಟು ಹಸ ನೋಡ್ಕೊಂಡ್ ಬರೋಣ ನಡಿ ಬೇಗ. ಓ ಏನ್ ಗೌಡ್ರ ಇಷ್ಟೊಂದು ಅರ್ಜೆಂಟ್ ಆಗಿದ್ದೀರಾವ್? ಟೀಗಿ ಏನ್ ಬೇಡವಾ? ಮಗ ಶಿವಪ್ಪ, ಈಗ ಟೀ ಏನ್ ಬೇಡ ಕಣೋ. ಈಗ ಟೀ ಕುಡ್ಕೊಂಡ್ ಕುತ್ಕೊಂಡ್ರೆ ಒತ್ತಾಗ್ಬಿಡುತ್ತೆ. ಅವ್ರು ಬೇರೆ ಅದೆಲ್ಲ ಹೋಗ್ಬೇಕು, ಬೇಗ ಬನ್ನಿ ಗೌಡ್ರು ಒಂಚೂರು ನೋಡ್ಕೊಂಡು ಹೋಗಿರಂತೆ ಬೆಳಿಗ್ಗೆನೆ ಅಂದಿದ್ರು. ಅದಕ್ಕೆ ಹೊಟ್ಟಿದ್ವಿ ನಾನು ದೊಡ್ಡದ್ನೇ. ಹೋಗ್ ಒಂಚೂರು ಹಸ ನೋಡ್ಕೊಂಬಂದು ಆಮೇಲೆ ಟೀಗಿ ಕುಡಿದ್ರ ಆತ. ನೋಡೋಣ, ಬತ್ತಿಕೊಂಡ್ ತಡಿಯೋ, ಹೋಗತ್ತಾಗಿ ಹಸ ನೋಡ್ಕೊಂಡು ಬರ್ತೀವಿ. ಸರಿ ಸರಿ ಕಂಗೌಡ್ರೆ, ಹಂಗಾರ ಹೋಗ್ ಬನ್ನಿ. ಹೆಂಗೋ ಒಳ್ಳೇದಾಲಿ ನೋಡಿ, ದೊಡ್ಡಜ್ಜಗೊಂದು ಒಳ್ಳೆ ಹಸು ಕೊಡ್ಸಿ ಎತ್ತಾಗಿ. ಅಜ್ಜ ನಡಿ ಗೊತ್ತಾಗತ್ತೆ, ನಡಿ ಬೇಗ. ಓ ಇದಂಗೌಡ್ರೆ, ಇದೇ ಮನೆ? ಹೂ ಕಣಜ, ಇದೇ ಮನೆ. ಅದ್ ಯಾಕಾಗ ಯಾರು ಕಾಣ್ತಿಲ್ಲಪ್ಪ, ಎತ್ಲಾಗ ಹೋದ್ರು ಅಂತ ಕಾಣೋಣ. ಗೌಡ್ರೆ, ಇಲ್ಲೇ ಎಲ್ಲಾರ ಇರ್ತಾರೆ, ಕೂಗಿ. ಬಸೋಣ ಬಸೋಣ, ಬಸೋಣ. ಓ ಗೌಡ್ರೆ, ಈಗ ಬಂದ್ರ? ಏನ್ ಆರಾಮ? ಓ ಬಸೋಣ, ಅದ್ ಎಲ್ಲಿಗೆ ಹೋಯ್ದಜ್ಜ? ಆಗ್ಲಿಂದ ಕೂಗ್ತಾ ಇದೀನಿ, ಮಂತವ್ ಕಾಣ್ತಿಲ್ಲ ಅಂತ ಹೇಳಿ ಎತ್ಲಾಗ ಹೋಯ್ದೆ. ಅಯ್ಯೋ, ಒಂದಿಟ್ಟು ಎಮ್ಮೆಗೆ ಹುಲ್ಗಿಲ್ ಹಾಕ್ಬರೋಣ ಅಂತ ಹೋಯ್ತಾಕ ನೋಡ್ರೆ. ನೋಡಿ ಬನ್ನಿ, ಇದೇ ಹಸ ನೋಡಿ. ದೊಡ್ಡಜ್ಜ, ನೋಡಜ್ಜ, ಹೋಗಿ ಹಸ ಹಿಡ್ಕೊಂಡು ನೋಡೋಗು. ಹಸ ಇಲ್ಲೇ ಐತೆ ನೋಡಲ್ಲಿ, ಅದೇ ಹಸ. ಹಸ ನೋಡಕ್ಕೆ ಪರವಾಗಿಲ್ಲ ಕಂಗೌಡ್ರೆ, ಹಂಗೆ ಒಂಚೂರು ಸುಮಾರವಾಗಿ ಐತೆ. ನೋಡಾನಿರಿ, ಹಿಡ್ಕೊಂಡು ನೋಡ್ತೀನಿ. ಬಸವಣ್ಣ, ಈ ಹಸ ಮೇಲೆ ಮಕ್ಳು ಮರಿ ಹಿಡ್ಕೊಂಡ್ರೆ ಆಯೋದು ಪಾಯೋದು ಒದಿಯೋದು ಹಾಲು ಕರಿಯಕ್ ಹೋದ್ರೆ ನಮ್ಮ ಹೆಂಗಸ್ರುಗಳು ಹಾಲೆಲ್ಲ ಕರಿತಾರ ಕಣಪ್ಪ. ಒದಿಯೋದು ಪದಿಯೋದು ಏನು ಮಾಡಲ್ವಲ್ಲ? ಅಲ್ಲ ಕಣಜ, ಹಂಗೇನಾರ ಇದ್ದಿದ್ರೆ ಹಸ ನಾನು ಕಂಡುಕೊಂಡುವೆ ಗೌಡ್ರಿಗೆ ಹೇಳ್ತಿದ್ದೇನಜ. ಹಸ ಐತೆ ಬಂದ್ ನೋಡಿ ಗೌಡ್ರೆ, ಯಾರ ಇದ್ರೆ ಒಳ್ಳೆಯರು ಅಂತ ಹೇಳಿ. ನಾನ್ ಅದುವೇ ಹೋಗಿ ಗೌಡ್ರಿಗೆ ಕೊಡಿಸ್ತಿದ್ನ. ಹಂಗೆಲ್ಲ ಇಲ್ಲ ಕಣಜ, ಅದ್ರ ಬಗ್ಗೆ ನೀನ್ ಏನು ತಲೆ ಕೆಡಿಸ್ಕೋಬೇಡ. ನಿನ್ ಕಣ್ ಮುಂದೆನೆ ಬೇಕಾದ್ರೆ ಬಾನಿಗಿನಿ ಎಲ್ಲ ಇಟ್ಟು ಬಾನಿಗಿನಿ ಎಲ್ಲ ತಿನ್ನಿಸಿ ತೋರಿಸ್ತೀನಿ. ನೋಡು, ನೀನ್ ಫಸ್ಟ್ ಹಸ ಇಷ್ಟ ಇದ್ರೆ ನೋಡು, ಹಿಡ್ಕೊಂಡೆಲ್ಲ. ಒಂದ್ ಹೆಣ್ಮಕ್ಳೇ ಆಗ್ಲಿ ಮಕ್ಳು ಮರಿ ಆಗ್ಲಿ ಮುಂದಕ್ಕೆ ಹೋದ್ರು ಒಂಚೂರು ಏನು ಇದ್ ಮಾಡಲ್ಲ ಅಂತ ಒಳ್ಳೆ ಹಸ ಕಣಜಿದು. ಕಂಬಸೊಪ್ಪು, ನಾವು ಒಂದೇ ಸಮ ಮಂತಾವಿರಲ್ವಲ್ಲ, ಮನೇಲಿ ಹೆಂಗಸ್ರು ಮಕ್ಳೆಲ್ಲ ಹಿಡಿತಿರ್ತಾರೆ, ಅದಕ್ಕೆ ಕೇಳಿದ್ದಷ್ಟೇ. ನೀನ್ ಅದಕ್ಕೆಲ್ಲ ಏನ್ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ. ಔ ಔ ಔ ಔ ಅರ ಹೈ ಅರ ಅರ ಅರ. ಗೌಡ್ರೆ, ಹಸ ನೋಡಕ್ಕೆ ಒಳ್ಳೆ ಸಾಧು ಗುಣದಲ್ಲಿ ಐತಿ ಕಂಗೌಡ್ರೆ. ಬಾರಿ ಒಳ್ಳೆ ಹಸ ಇರಂಗೈತೆ. ನೋಡಿ ಅತ್ತಾಗಿ, ನನಗೆ ಯಾಕ ಬಾರಿ ಇಷ್ಟ ಆಗ್ಬಿಡ್ತು. ಇನ್ನು ಕರ ಹಾಕಕ್ಕೆ ಎಷ್ಟ್ ದಿನ ಬೇಕು ಬಸೋಣ? ಏನ್ ಇನ್ನೊಂದು ವಾರ 10 ದಿನ ಕಣಜ. ಏನ್ ಅಮ್ಮಮ್ಮ ಅಂದ್ರೆ ಹೆಚ್ಚು ಕಡಿಮೆ ಆಯ್ತು ಅಂದ್ರು ಒಂದ್ 2-3 ದಿನ ಹೆಚ್ಚು ಕಡಿಮೆ ಆಗ್ಬೋದು. ತೀರಾ ಒಂದ್ 15 ದಿನದ ಮೇಲೆ ಏನಾರು ಹಸ ಕರ ಹಾಕ್ತಾ ಹೋದ್ರೆ, ಬೇಕಾದ್ರೆ ನಿನಗೆ ಅಷ್ಟು ಒಪ್ಪಿಗೆ ಆಗದೆ ಹೋದ್ರೆ ಇನ್ನೂ ಕೊಟ್ಕೊಟ್ಟು ಹೋಗುವಂತೆ. ಅದ್ರ ಬಗ್ಗೆ ಮಾತೇ ಇಲ್ಲ ಕಣಪ್ಪ. ಇನ್ನೊಂದ್ ವಾರ 10 ದಿನದಲ್ಲಂತೂ ಕರ ಹಾಕುತ್ತೆ. ಹೂಕಂತ ಬಸೋಣ, ಹಸ ನೋಡಿದ್ರೆ ಗೊತ್ತಾಗಲ್ವಾ?
ಅಲ್ಲೇ ಕೆತ್ಲು ಗಿತ್ಲೆಲ್ಲ ಮಾಡ್ತೈತೆ. ನೋಡಿರೆ ಗೊತ್ತಾಗಲ್ವ ನಮಗೂ, ನಾವು ಹಸ ಸಾಕ್ಯಾರೇ. ಸರಿ ಸರಿ ಗೌಡ್ರೆ, ಅದೇನ್ ರೇಟ್ ಮಾತಾಡಿ ಅತ್ತಾಗಿ, ಮಾತಾಡಿ ಮುಗಿಸಿ. ನನಗಂತೂ ಭಾರಿ ಇಷ್ಟ ಆಗೋಯ್ತೆ ಹಸವ. ಸರಿ ರೇಟ್ ಮಾತಾಡಿ ಮುಗಿಸಿ ಅತ್ತಾಗಿ. ನಿನಗೆ ಮನ್ಸ್ಪೂರ್ವಕವಾಗಿ ಒಪ್ಪಿಗೆ ಆತೇನಜ? ಆಮೇಲೆ ಗೌಡ್ರು ಕರ್ಕೊಂಬಂದ್ರು ನೋಡು, ಇಂಥ ಹಸ ಕೊಡ್ಸಿರು ಅಂತ ಆಮೇಲೆ ಅಲ್ಲಿ ಬೈಕಬಾರ್ದು ನಿಮ್ಮ ಅಜ್ಜಿ. ಅದಕ್ಕೆ ಹೇಳ್ತಿರೋದು, ನಿನಗೆ ಒಪ್ಪಿಗೆ ಆದ್ರೆ ಹೇಳು. ಆಮೇಲೆ ಗೌಡ್ರು ಕರ್ಕೊಂಬಂದಿದ್ದಾರೆ, ಈಗ ಬೇಡ ಅಂದ್ರೆ ಹೆಂಗೆ ಗೌಡ್ರು ಬೇಜಾರು ಮಾಡ್ಕೊಂತಾರೆ ಹಂಗೆ ಹಿಂಗೆ ಅನ್ನೋದು ಇವೆಲ್ಲ ಬೇಡ, ಸರಿನಾ? ನಿನಗೆ ಮನ್ಸ್ಪೂರ್ವಕವಾಗಿ ಒಪ್ಪಿಗೆ ಆಯ್ತೆ ಅಂದ್ರೆ ಮಾತ್ರ ಹಸ ಹಿಡ್ಕ, ಇಲ್ಲ ಅಂದ್ರೆ ಬೇಡ ಅಂದ್ರೆ ಬೇಡ. ಅಲ್ಲೊಂದ್ ಬಸೋಣ. ಆಮೇಲೆ ಕಾಟಾಚಾರಕ್ಕೆ ಸುಮ್ನೆ ತಗೊಂಡೋಗಿ ಇಂಥ ಹಸ ಕೊಡ್ಸಿರು ಅಂತ ಹಸ ಕೊಡ್ಸಿರು ಗೌಡ್ರು ನೋಡು ಅಂತ ಬೈಕೊಂಡು ಓಡಾಡೋದು ಇವೆಲ್ಲ ಬೇಡ. ಅದಕ್ಕೆ ಮುಂದಾಗೆ ಹೇಳ್ತೀನಿ ಕಣಪ್ಪ. ಥೋ ಎಲ್ಲಾರ ಉಂಟಂಗ್ ಗೌಡ್ರೆ, ಅದೇನ್ ಮಾತಾಡ್ತಾ ಮಾತಾಡ್ತೀರಾ? ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಅದೇನು ಹಸಿನ ರೇಟ್ ಮಾತಾಡಿ. ಬಸಪ್ಪ, ಅದೇನು ಹಸಿನ ರೇಟ್ ಅಂತ ಹೇಳಪ್ಪ ತಾಗಿ. ಅದೇನು ಹೆಚ್ಚು ಕಡಿಮೆ ಇಬ್ರಿಗೂ ಒಂದ್ ಇದಾಗಬೇಕು, ಆ ತರ ಮಾತಾಡ್ರಿ. ಆಮೇಲೆ ನೀನು ಎಷ್ಟಕ್ಕ ಕೇಳೋದು, ಇವ್ ಅಜ್ಜಿ ಎಷ್ಟಕ್ಕ ಕೇಳೋದು ಅವೆಲ್ಲ ಬೇಡ. ಹಸಿನ ಬೆಲೆ ಏನೈತೋ ನೋಡಿ ಹೆಚ್ಚು ಕಡಿಮೆ ಮಾತಾಡಿ ಅತ್ತಾಗಿ. ನಾನೇ ಮಾತಾಡಂಗ್ ಗೌಡ್ರೆ, ನೀವೇ ಅದೇನೋ ಇಷ್ಟು ಕೊಡ್ತಾರ ಕಣಜ, ಇಷ್ಟಕ್ಕೆ ಬಾಳುತ್ತಿದ್ದು ಹಸ ಅಂತ ಹೇಳಿದ್ರೆ ಹಾಗೆ ಹೋಯ್ತಪ್ಪ. ನಾನ್ ಇನ್ನೇನ್ ಮಾತಾಡಕ್ವಾನ? ಅಯ್ಯೋ ಹಂಗಲ್ಲ ಕಣ ಬಸಪ್ಪ. ಏನೇ ಆಗಲಿ ನಿನ್ ಮಾಲು ಅಂದ್ಮೇಲೆ ನೀನೊಂದ್ ರೇಟ್ ಹೇಳ್ಬೇಕು. ಅದೆಷ್ಟು ಏನು ಅಂತ ಹೇಳಿದ್ರೆ ನಾನ್ ಆಮೇಲೆ ಏನಾರ ಒಂದ್ ಮಾತಾಡ್ಬೋದಪ್ಪ. ಗೌಡ್ರೆ ನೋಡಿ, ಒಳ್ಳೆ ಹಸುವೆಯ, ಒಳ್ಳೆ ಎಚ್ಚಪ್ಪ ಹಸುವೆಯ. ಇದಾದ 2ನೇ ಕರ, 2ನೇ ಸೂಲು ಈ ಕರ ಹಾಕಿರಿ ಒಂದು 90,000 ಕೊಡ್ಸಿ ಗೌಡ್ರೆ. ಹಸ ಮಾತ್ರ ಒಳ್ಳೆ ಜಾತಿ ಹಸ ಕಂಗೌಡ್ರೆ. ಹಸಿನ ಬಗ್ಗೆ ಮಾತಾಡಂಗೇ ಇಲ್ಲ. ಸತ್ತಿನೇ 9-10 ಲೀಟರ್ ಹಾಲು ಕರೆದಿದ್ವಿ, ಕಡಿಮೆ ಅಂದ್ರು 12-13 ಲೀಟರ್ ಹಾಲು ಕರಿಬಹುದು ಅಂತ ಒಳ್ಳೆ ಜಾತಿ ಹಸ ಕಂಗೌಡ್ರೆ. ಹಸ ನೋಡಿರ ಗೊತ್ತಾಗಲ್ಲ ಬಸೋಣ. ನಾವೇನ್ ಹಸ ಸಾಕ್ದೇ ಇರಾರ? ಒಳ್ಳೆ ಜಾತಿ ಹಸುವೆಯ. 90,000 ಎಲ್ಲ ಹೇಳಕ್ ಹೋಗ್ಬೇಡ ಕಣಪ್ಪ. ನೋಡಿ ಅವ್ರು ಒಜ್ಜೆ ಪಾಪ ಬಡವನೇ. ಏನ್ ಮಾಡೋದು? ನೋಡಿ ಒಂದು ರೇಟ್ ಹೇಳು ಕರೆಕ್ಟ್ ಆಗಿ. ನಿನ್ಗೂ ಬೇಡ ಅವ್ರಿಗೂ ಬೇಡ ಅನ್ನಂಗೆ ತಾಂಡು ಹೋಗನತ್ತಾಗಿ. ನಾನ್ ಹೇಳಿದಿನಲ್ಲ ಗೌಡ್ರೆ, ಅದೇನು ಅಂತ ಕೇಳಿ ಒಜ್ಜನೆ ಇಷ್ಟಕ್ಕಾದ್ರೆ ಇಟ್ಕೊಂತೀನಿ, ಇಲ್ಲ ಅಂದ್ರೆ ಬೇಡ ಅಂದ್ರೆ ಆಗೋಯ್ತಪ್ಪ. ದೊಡ್ಡಜ್ಜ ಅದೇನ್ ಹೇಳಪ್ಪ, ನಿನಗ ಅದ್ ಎಷ್ಟು ಕೇಳ್ಬೇಕಂತಿದ್ಯಾ? ನೋಡ್ ಕೇಳ್ ನೀನುವೆ. ಗೌಡ್ರೆ ಹಸುವೇನೋ ಒಳ್ಳೆ ಜಾತಿಲ ಐತಕಂಗ್ ಗೌಡ್ರೆ. ನನಗೆ ಹಸ ಯಾಕೋ ಭಾರಿ ಇಷ್ಟ ಆಗೋಯ್ತೆ. ಒಂದು 75,000 ಕೊಡ್ತೀನಿ ಗೌಡ್ರೆ ಅತ್ತಾಗಿ. ಅದ್ 75,000 ಮಾಡ್ಸಿ ಅತ್ತಾಗಿ. ಅಲ್ಲ ಕಂದ್ ದೊಡ್ಡಜ್ಜ, ನೀನು ಹಸವ ಮಾರಿದೀನಿ ಸಾಕಿದೀನಿ ಅಂತ ಹೇಳ್ತೀಯ. ಇಂತ ಹಸ ಯಾರಾದ್ರೂ 75,000 ಕೊಡ್ತಾರೆ ನಜ? ಅದೇನ್ ಮಾತಾಡ್ತೀಯಪ್ಪ ನೀನು? ನೋಡಿ ಹೆಚ್ಚು ಕಡಿಮೆ ಮಾತಾಡಿ. ನಮ್ಮರೆ ಅಂತ ನಾನೇನೋ ಕಡಿಮೆ ಹೇಳಿದೀನಿ, ಬೇರೆಯವ್ರಿಗಾಯ್ದ್ರೆ 1 ಲಕ್ಷ ರೂಪಾಯಿ ಕಡಿಮೆ ಹೇಳ್ತಿರ್ಲಿಲ್ಲ ಹಸವ. ನೋಡಿ ಒಂದ್ ಹೆಚ್ಚು ಕಡಿಮೆ ಹತ್ತಾಗಿ ಕೊಟ್ಟು ಅದೇನ್ ಇಟ್ಕೊಂಡು ಹೋಗು ಸುಮ್ನೆ. ಅವೆಲ್ಲ ನೀನು 75,000 ಕೊಡ್ತೀನಿ, 80,000 ಕೊಡ್ತೀನಿ ಇವೆಲ್ಲ ಬೇಡ. ನೋಡದ್ ಏನ್ ಕೊಟ್ಟು ಇಟ್ಕೊಂಡು ಹೋಗಪ್ಪ ನೀನು ಸುಮ್ನೆ. ಈಗ ಒಂದ್ ಕೆಲಸ ಮಾಡಿ ಬಸೋಣ, 90,000ಕ್ಕೂ ಬೇಡ, 75,000ಕ್ಕೂ ಬೇಡ. ಮಧ್ಯದಲ್ಲಿ ನಾನ್ ಮಾತು ಹೇಳ್ತೀನಿ ಕಣೋ. ಇಬ್ರು ಅದೇನ್ ಮಾತಾಡಕ್ಕೆ ಹೋಗ್ಬೇಡ್ರಿ. ಅವ್ರು ಅಜ್ಜ ಪಾಪ ಬಡವನೆ. ಅವ್ರು ಅದು ಇದು ಮಾಡ್ಕೊಂಡು ಜೀವನ ಮಾಡ್ತಿರೋನು ಕಣೋ. ಮಗ ನೋಡಿರೋ ಒಂಚೂರು ಎಣ್ಣೆ ಗಿಣ್ಣೆ ಕುಡಿಯೋದ್ ಕಲ್ತ್ಬಿಟ್ಟು ಏಂತಕ್ಕೂ ಇದಿಲ್ದಂಗ ಏನಿದ್ರು ಒದ್ದೆ ಮನೆಗಿನೆದೆಲ್ಲ ನೋಡ್ಕೋಬೇಕು. ಪ್ರತಿಯೊಂದು ಒಂದು ಪಾತ್ರೆ ಆಗ್ಲಿ, ಪಡ್ಗೆ ಆಗ್ಲಿ, ಸಾಮಾನಾಗ್ಲಿ ಎಲ್ಲ ಈ ಒಜ್ಜಂದೇ ಜವಾಬ್ದಾರಿ. ಹಂಗಾಗಿ ಪಾಪ ಒಜ್ಜು ಕಷ್ಟ ಆಗಿದ್ದಾನೆ. ಏನು ಮತ್ತೆ ಮಾತಾಡಕ್ಕೆ ಹೋಗ್ಬೇಡ. 82,000 ಕೊಡಿಸ್ತೀನಿ, ಸುಮ್ನೆ ಹೋಗತ್ತಾಗಿ. ಗೌಡ್ರೆ 82,000 ಅಂದ್ರೆ ಬಾರಿ ಲಾಸ್ ಆಗ್ಬಿಡುತ್ತೆ ಗೌಡ್ರೆ. 10-12 ಲೀಟರ್ ಕೊಡೋ ಹಸ 82,000 ಕೆಲ್ಸ ಸಿಗುತ್ತೆ ಗೌಡ್ರೆ. ಈಗ ಏನಿದ್ರು 1 ಲಕ್ಷ ರೂಪಾಯಿ ಮೇಲೆ. ಈ ಒಳ್ಳೆ ಮಳೆ ಬೇರೆ ಬಿದ್ದಿತ್ತೆ. ಮಳೆ ಬಿದ್ದಿರೋದಕ್ಕೂ ಹಸಿನ ರೇಟ್ ಎಲ್ಲ ಗಗನಕ್ಕೆ ಹೋಗ್ತಾವಿನ್ನ. ಬೇಡಕಂಗೌಡ್ರೆ, ಅಷ್ಟಾದ್ರೆ ಲಾಸ್ ಆಗ್ಬಿಡುತ್ತೆ. ಬಸೋಣ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಈಗ ಹೇಳಿದೀನಿ 82,000ಕ್ಕೆ. ಸರಿನಾ ಅಜ್ಜ? ನಿನ್ಗೂ ಸರಿಯಾ? ಒಪ್ಪಿಗೆ ಆಯ್ತಾ ನಿಂಗೆ ಹಸವ? ಸರಿ ಸರಿ ಗೌಡ್ರೆ, ನನಗೇನೋ ಒಪ್ಪಿಗೆ ಆಯ್ತು. ಅಡ್ವಾನ್ಸ್ ಕೊಟ್ಬಿಡೋಣ ಅಂತಾಗಿ. ಬಂದು ಸಂಜೆ ಕಡೆಯಿಂದ ಹಾಕೊಂಡ್ ಹೋದ್ರ ಆತ ಹಸವಾತಾಗಿ. ಅಯ್ಯೋ ಗೌಡ್ರೆ, ಹಸ ಇಲ್ಲಿದ್ರೆ ಪದೇ ಜನಗಳು ಬರೋದು ಕೇಳೋದು ಮಾಡ್ತಿರ್ತಾರೆ. ನಿಮ್ಮೇಲೆ ನಂಬಿಕೆ ಐತಕಂಗ್ ಗೌಡ್ರೆ. ನಂಗೆ ತಲೆ ಕೆಡಿಸ್ಕೊಬೇಡ್ರಿ. ದುಡ್ತೀರ ನಾನ್ ಆ ಕಡೆ ಕಿಕ್ಕರಿ ಕಡೆಗೆ ಬರ್ತೀನಲ್ಲ, ಅವಾಗ ಫೋನ್ ಮಾಡ್ತೀನಿ, ಅಲ್ಲೇ ತೀರ ತಂದ್ ಕೊಡಿರಂತೆ. ಈಗ ಹಸವ ಫಸ್ಟ್ ಹಿಡ್ಕೊಂಡ್ ಹೋಗ್ಬಿಡ್ರಿ, ಅದೇನು ಅಡ್ವಾನ್ಸ್ ಕೊಟ್ಬಿಟ್ಟು. ಹಂಗಂದ್ರೆ ಆಗತ್ತೆ ಬಸೋಣ. ಆಮೇಲೆ ಅದು ಇದು ಅಂದ್ಕೊಂಡ್ ಬೇಜಾರ್ ಮಾಡ್ಕೊಂಡ್ಬಿಟ್ಟಿ ಕಣಪ್ಪ. ಗೌಡ್ರು ಬಂದ್ರು ನೋಡು ದುಡ್ಡು ಕೊಡ್ದಂಗೆ ಬರೀ ಅಡ್ವಾನ್ಸ್ ಕೊಟ್ಟು ಹಸ ಹಿಡ್ಕೊಂಡು ಹೋದ್ರು ಅಂತ ನೀನ್ ಬೇಜಾರ್ ಮಾಡ್ಕೊಂಡ್ಬಿಟ್ಟಿ. ಹಂಗಿದ್ದಿದ್ರೆ ನಾನ್ ಹೇಳ್ತಿದ್ದಂಗ ಗೌಡ್ರೆ,
ಇಲ್ಲಿ ಇವ್ರು ಬಂದು ದಲ್ಲಾಳಿಗಳು ಅವ್ರೆಲ್ಲ ಕೇಳ್ತಿರೋದು ಬಾರಿ ಇದು, ಹಂಗಾಗಿ ಹೇಳ್ತಿರೋದು. ತಲೆ ಕೆಡಿಸ್ಕೊಬೇಡಿ ನೀವು ದುಡ್ಡಿನ ಬಗ್ಗೆ ಏನು. ನಾ ಬಂದು ಅಲ್ಲೇ ಇಸ್ಕೊಂಬತ್ತೀನಿ. ಸರಿ ಸರಿ ಆಯ್ತು, ಹಸ ಹಿಡ್ಕೊಂಡು ಹೋಗಿ. ಸರಿ ಕಣಪ್ಪ ಹಂಗಾರೆ. ಬಸೋಣ ಬರ್ಲಾ? ಅಜ್ಜ ಸರಿ ಆತನ ಅಜ್ಜ ನಿಂಗೂ ಎಲ್ಲ. ಆಮೇಲೆ ಬಂದು ಬಸವಣ್ಣಲ್ಲಿ ಫೋನ್ ಮಾಡಿ ತಕ್ಷಣ ದುಡ್ಡು ತಂದು ಕೊಟ್ಬಿಡು. ಅಲ್ಲಿ ಕಿಕ್ಕೇರಿಗೆ ಬಂದು ಫೋನ್ ಮಾಡ್ತಾರಂತೆ, ಬಂದು ಕೊಟ್ಟು ಅದೇನು ವ್ಯವಹಾರ ಮುಗಿಸ್ಕೊಳಪ್ಪ. ಅಯ್ಯೋ ಸರಿ ಸರಿ ಕಂಗೌಡ್ರೆ, ಈಗ ಬಂತ ಹೋಯ್ದ ತಕ್ಷಣ ನಿಮ್ ಕೈಲ ದುಡ್ಡು ಕೊಟ್ಟಿರ್ತೀನಿ. ಬಸವಣ್ಣೆ ಬಂದು ಯಾವಾಗ ಬೇಕಾದ್ರು ಫೋನ್ ಮಾಡ್ಲಿ, ಬಂದು ನೀವೇ ದುಡ್ಡು ಕೊಟ್ಟು ಅದೇನ್ ಇದ್ ಮಾಡಿರಂತೆ ದುಡ್ಡು ನಿಮ್ ಕೈಲಿ ಕೊಡ್ತೀನಿ. ಈಗ ಹೋಯ್ದ ತಕ್ಷಣ ನಾನು ಬನ್ನಿ ಹಸ ಇಡ್ಕೊಂಡು ಹೋಗೋಣ ಹಂಗಾರೆ. ಸರಿ ಕಂಬಸೋಣ, ಬರೋದ ಹಂಗಾರೆ ನಾವು ಒತ್ತಾಗುತ್ತೆ ಕಣಪ್ಪ. ನೋಡಿದ್ರ ಸ್ನೇಹಿತರೆ, ಇನ್ ಮಳೆಗಾಲ ಜಾಸ್ತಿ ಆಯ್ತು ಅಂತ ಹೇಳಿ ಹಸ್ಕೂಲ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡ್ತವೆ. ನೀವು ಯಾರ ಹಸ್ಕೂಲ್ ನೋಡಿ ತಗೊಳಂಗಿದ್ರೆ ಬೇಗ ಹಸ್ಕೂಲ್ ತಾಳಿ. ಇದುವರೆಗೂ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದಂಗೆ ನೋಡ್ತಿದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ.